ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಸಿಂಹ ರಾಶಿ ರಾಹು ಕೇತು ಸಂಚಾರ ಫಲ. ರಾಹು ಕೇತುಗಳು ಈ ತಿಂಗಳು 18 ಮೇ 2025 ರಾಶಿ ಪರಿವರ್ತನೆ ಆಗ್ತಾ ಇದ್ದಾರೆ. ಈಗ 18 ವರ್ಷ ಆಯ್ತು ಕೇತು ಸಿಂಹ ರಾಶಿಗೆ ಸಂಚಾರ. ಕನ್ಯಾ ರಾಶಿ ಉತ್ತರಾ ನಕ್ಷತ್ರ ಅಂದ್ರೆ ಉತ್ತರ ಪಾಲ್ಗುಣಿ ನಕ್ಷತ್ರದಿಂದ ಸಿಂಹ ರಾಶಿ ಉತ್ತರಾ ನಕ್ಷತ್ರಕ್ಕೆ ಸಂಚಾರ ಆಗ್ತಾನೆ. ರಾಹು ಮೀನ ರಾಶಿಯಲ್ಲಿರುವಂತಹ ರಾಹು ಪೂರ್ವಭಾದ ನಕ್ಷತ್ರ ಕುಂಭ ರಾಶಿ ಪೂರ್ವಭಾದ ನಕ್ಷತ್ರದಲ್ಲಿ ಸಂಚಾರ ಆಗ್ತಾನೆ. ಅಂದ್ರೆ 18 ವರ್ಷ ಒಂದ್ಸಲ ಒಂದು ಬಚಕ್ರವನ್ನ ಸಂಚಾರ ಆಗ್ತಾರೆ. ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗಕ್ಕೆ ತಗೊಳ್ಳುವಂತ ಸಮಯ 18 ತಿಂಗಳು. ಅಂದ್ರೆ 1.5 ವರ್ಷ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗುವಂಥದ್ದು. ಹಾಗಾದ್ರೆ ರಾಹು ಕೇತುಗಳು ಅಂದ್ರೆ ಛಾಯಾಗ್ರಹಗಳು, ಕಣ್ಣಿಗೆ ಕಾಣದೆ ಈ ಕಣ್ಣಿಗೆ ಕಾಣಲ ಗ್ರಹಗಳು. ಆದ್ರೆ ರಾಹು ಕೇತುಗಳು ಪ್ರಭಾವ ಜಾಸ್ತಿ, ಶಕ್ತಿಶಾಲಿ. ಸೂರ್ಯಚಂದ್ರರನ್ನೇ ಸೂರ್ಯಗ್ರಹಣ ಚಂದ್ರಗ್ರಹಣದಲ್ಲಿ ಗ್ರಹಣವನ್ನ ತಂದ್ಬಿಡ್ತಾರೆ. ಸೂರ್ಯನನ್ನ ಚಂದ್ರನನ್ನೇ ನುಂಗಾಕ್ಬಿಡ್ತಾರೆ. ಅದಕ್ಕೆ ರಾಹುಗ್ರಸ್ತ ಸೂರ್ಯಗ್ರಹಣ, ಚಂದ್ರಗ್ರಸ್ತ ಚಂದ್ರಗ್ರಹಣ ಈ ತರ ಎಲ್ಲ ನಾವು ಟೈಟಲ್ ಹಾಕ್ತಾ ಇರ್ತೀವಿ, ನೀವು ನೋಡ್ತಾ ಇರ್ತೀರಾ. ಹಾಗಾದ್ರೆ ರಾಹು ಕೇತುಗಳು ನವಗ್ರಹಗಳಲ್ಲೇ ಶನಿ, ರಾಹು, ಕೇತು ಇವೆಲ್ಲ ಪಾಪಗ್ರಹಗಳು. ಗುರುವಿನಷ್ಟು ಶುಭ ಫಲಗಳು ಕೊಡ್ತಾರ, ಅದಕ್ಕಿಂತ ಅತಿ ಹೆಚ್ಚು ಫಲ ನಿಮ್ಮನ್ನು ಕೊಟ್ಟರೆ ಮೇಲೆ ಕರ್ಕೊಂಡು ಹೋಗ್ತಾರೆ, ಬೀಳಿಸ್ತಾರೆ ಒಂದೇ ನಿಮಿಷಕ್ಕೆ. ಕೆಳಗಡೆನೂ ಕೂಡ ಬೀಳಿಸುವ ಶಕ್ತಿ ಈ ಗ್ರಹಗಳಿಗೆ ಇರುತ್ತೆ. ನಾನೊಬ್ಬ ಜ್ಯೋತಿಷಿಯಾಗಿ ಸದಾ ಶುಭ ಫಲವನ್ನೇ ಹೇಳ್ಬೇಕು. ಆದ್ರೆ ಗ್ರಹಿ ಕರ್ಮ ಫಲದಾತಃ, ಗ್ರಹಗಳು ನಾವು ಮಾಡಿರುವ ಹಿಂದಿನ ಜನ್ಮದ ಫಲವನ್ನ ಈ ಜನ್ಮದಲ್ಲಿ ಕೊಡ್ತಾರೆ, ಗೋಚಾರ ಗ್ರಹಗಳು. ಆದ್ರೆ ಆ ಗ್ರಹಗಳು ಯಾವ ರೀತಿ ನಿಮಗೆ ಅಶುಭ ಫಲಗಳು ಕೊಡ್ತಾರೆ, ನೀವ್ ಏನ್ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಅದು ಕೂಡ ಹೇಳುವ ಕರ್ತವ್ಯ ನಮ್ದಾಗಿರೋದ್ರಿಂದ ನೀವು ನನ್ನನ್ನ ದೂಷಣೆ ಮಾಡ್ಬೇಡಿ, ಏನ್ ಗುರುಜಿ ಹಿಂಗ್ ಹೇಳ್ತಿದ್ದೀರಾ ಅಂತ. ನನ್ನ ಕರ್ತವ್ಯ ನಾನು ನಿಮ್ಗೆ ಹೇಳ್ತೀನಿ. ಹಾಗಾದ್ರೆ ರಾಹು ನಿಮ್ಮ ಜನ್ಮ ರಾಶಿಗೆ ಸಪ್ತಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಪಾಸಿಟಿವ್ ರಿಸಲ್ಟ್ ಅಂದ್ರೆ ಏನು? ಇಂಟರ್ನ್ಯಾಷನಲ್ ಟೂರ್ಸ್ ಅಂಡ್ ಟ್ರಾವೆಲ್ ಮಾಡ್ತೀರಾ, ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋದು ಅತಿ ಹೆಚ್ಚಾಗಿ ಉಂಟಾಗುತ್ತೆ. ಆಮೇಲೆ ನೀವು ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತೀರಿ, ಅದು ಬೇರೆ ಜಾತಿ ಅಥವಾ ಬೇರೆ ಸ್ಟೇಟ್ ಅಲ್ಲಿ ಇರ್ತಾರೆ ಅಂತಹ ಜನಗಳ ಜೊತೆಗೆ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾದ್ರೆ ರಾಹು 11ನೇ ಮನೆಯನ್ನ ನೋಡ್ತಾನೆ. ಅಂದ್ರೆ ರಾಹು ಹೇಗೆ ಲಾಭ ಕೊಡ್ತಾನೆ? ಯಾಕಂದ್ರೆ ರಾಹು ದೃಷ್ಟಿ ತಗೊಂತೀವಿ, ಕೇತು ದೃಷ್ಟಿ ತಗೊಳಲ್ಲ. ಯಾಕಂದ್ರೆ ರಾಹು ಅಂದ್ರೆ ಹಾವಿನ ತಲೆ, ಕೇತು ಅಂದ್ರೆ ಹಾವಿನ ಬಾಲ. ಇವ್ರು ಹೇಗಾದ್ರು ಪುರಾಣದಲ್ಲಿ ಕತೆ ಏನ್ ಹೇಳಲಾಗುತ್ತೆ, ಪುರಾಣದಲ್ಲಿ ರಾಹು ಕೇತುಗಳು ಆಕ್ಚುಲಿ ರಾಕ್ಷಸರು, ರಾಕ್ಷಸ ದೇವತೆಗಳ ಜೊತೆ ಕುತ್ಕೊಂಡು ಅಮೃತ ಪಾನವನ್ನ ಮಹಾವಿಷ್ಣು ದೇವತೆಗಳು ಕೊಡಬೇಕಾದ್ರೆ ರಾಹುನು ಕೂಡ ನುಂಗು ಬಿಡ್ತಾನೆ. ನುಂಗಿದ ತಕ್ಷಣ ದೇವತೆಗಳು ಗೊತ್ತಾಗುತ್ತೆ ಇವನು ರಾಕ್ಷಸ, ಮೋಸದಿಂದ ಬಂದು ಅಮೃತವನ್ನ ಕುಡಿತಿದ್ದಾನೆ ಅಂತ ವಿಷ್ಣು ಹೇಳಿದ ತಕ್ಷಣ ಸ್ವದರ್ಶನ ಚಕ್ರ ಬಿಟ್ಟಿದ ತಕ್ಷಣ ಏನಾಗುತ್ತೆ, ಕತ್ತು ಕಟ್ಟಾಗ್ಬಿಡುತ್ತೆ. ಅವಾಗ ತಲೆಭಾಗ ರಾಹು, ಕೆಳಭಾಗ ಕೇತು ಆಗಿ ಗ್ರಹಗಳಾಗಿ ತಪ್ಪನ್ನ ಒಪ್ಕೊಂಡ್ಮೇಲೆ ಮನುಷ್ಯನಿಗೆ ತಾವು ಮಾಡಿದಂತ ಕರ್ಮದಂತೆ ಫಲವನ್ನ ಕೊಡುವಂತಹ ಗ್ರಹಗಳಾಗ್ತಾರೆ ರಾಹು ಕೇತುಗಳು. ಸೂರ್ಯ ಚಂದ್ರರನ್ನೇ ನುಂಗ್ಬಿಡುವಂತಹ ಶಕ್ತಿ ಇರುವಂತವರು ರಾಹು ಕೇತುಗಳು. ಹಾಗಾದ್ರೆ ರಾಹು ಸಪ್ತಮ ಭಾವ, ವ್ಯವಹಾರ ಯಾವ ವ್ಯವಹಾರ ಮಾಡ್ಬೇಕು ನೀವು? ರಿಟೇಲ್ ಬಿಸ್ನೆಸ್ ಆಗ್ಲಿ ಏನೇ ಆಗ್ಲಿ, ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ಬೇಕು, ಅವಾಗ ಧನ ಲಾಭ ಆಗುತ್ತೆ. IT ಸೆಕ್ಟರ್ ಅಲ್ಲಿ ವ್ಯವಹಾರ ಮಾಡ್ಬೇಕು, ಅವಾಗ IT ಇಂಡಸ್ಟ್ರಿಗಳನ್ನ ಓಪನ್ ಮಾಡ್ಬೇಕು, ಅಂಥವ್ರಿಗೆ ಧನ ಲಾಭ ಆಗುತ್ತೆ. ಕೆಲವರಿಗೆ ಅನ್ಯ ಜಾತಿ ಅನ್ಯ ಧರ್ಮದವ್ರನ್ನ ವಿವಾಹ ಆಗ್ಬೋದು, ಇನ್ನು ಕೆಲವರಿಗೆ ವಿವಾಹ ತಡೆ ಕೂಡ ಆಗ್ಬೋದು. ರಾಹು ಸಡನ್ ಆಗಿ ನಿಮ್ಗೆ ಲಾಭವನ್ನು ಕೊಡ್ಬೋದು. ಯಾರಿಂದ ಲಾಭ ಆಗ್ಬಿಡುತ್ತೆ? ನಿಮ್ಮ ಸ್ನೇಹಿತರಿಂದ ನಿಮಗೆ ಲಾಭ ಆಗ್ಬೋದು. ನೀವು ಅಮೆರಿಕ, USA, ನಾರ್ತ್ ಅಮೆರಿಕನೋ ಸೌತ್ ಅಮೆರಿಕನೋ ಯಾವುದೋ ಬೇರೆ ಬೇರೆ ದೇಶಗಳಲ್ಲಿ ಭಾರತೀಯರಿದ್ರೆ ಅಲ್ಲಿ ನಿಮಗೆ ಧನ ಲಾಭ ಉಂಟಾಗುವ ಸಾಧ್ಯತೆಗಳಿದೆ ಸಿಂಹ ರಾಶಿ ಜಾತಕರಿಗೆ. ಇದೆಲ್ಲ ಪಾಸಿಟಿವ್ ರಿಸಲ್ಟ್. ಮತ್ತೆ ರಾಹು ತೃತೀಯ ಭಾವವನ್ನು ನೋಡ್ತಾನೆ, ಶತ್ರುಗಳ ಮೇಲೆ ವಿಜಯ, ಗೆಲುವು ಸಾಧಿಸಬೇಕು. ಅದೆಲ್ಲದಕ್ಕೂ ಡೈರೆಕ್ಟ್ ಆಗಿ ಸಾಧನೆ ಮಾಡಕ್ ಆಗಲ್ಲ, ಅದನ್ನೆಲ್ಲ
ಇಂಡೈರೆಕ್ಟ್ ಆಗಿ ನೀವು ಜಯವನ್ನ ಗೆಲ್ಲಬೇಕಾಗತ್ತೆ. ರಾಹು ತೃತೀಯ ಭಾವವನ್ನ ನೋಡ್ತಾ ಇರೋದ್ರಿಂದ, ಈಗ ರಾಹು 7ನೇ ಮನೆ ನಿಮ್ಮ ಜನ್ಮ ಜಾತಕದಲ್ಲಿ ನೋಡ್ಬೇಕಾದ್ರೆ, ನೀವು ಪುರುಷ ಜಾತಕರಾಗಿದ್ದರೆ ಪತ್ನಿಯ ಜೊತೆ ಉತ್ತಮ ಬಾಂಧವ್ಯ ಇರಲ್ಲ. ನೀವು ಸಿಂಹ ರಾಶಿ ಆಗಿರ್ಬೋದು, ಸಿಂಹ ಲಗ್ನದ ಆಗಿರ್ಬೋದು. ಯಾಕಂದ್ರೆ ನಿಮ್ಮದು ಸಿಂಹ ಲಗ್ನ ಆಗಿದ್ರೆ ತಕ್ಷಕ ಕಾಲ ಸರ್ಪ ದೋಷ ಆರಂಭ ಆಗುತ್ತೆ. ಸಿಂಹ ರಾಶಿ ಆಗಿದ್ರು ಕೂಡ ಅದರ ಫಲ ಸ್ವಲ್ಪ ಇರುತ್ತೆ. ಅದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಕೊನೆಯವರೆಗೂ ವಿಡಿಯೋ ನೋಡೋದನ್ನ ಮರಿಬೇಡಿ. ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ಉತ್ತಮ ಬಾಂಧವ್ಯ ಇರಲ್ಲ. ಆಕಸ್ಮಿಕವಾಗಿ ವಿಪತ್ತುಗಳಿಗೆ ಸಿಲುಕಿಕೊಳ್ಳಬಹುದು. ಬದಲಾವಣೆ, ನಿಮ್ಮ ಜೀವನ ಬದಲಾವಣೆ ನಿಮಗೆ ಸಂತೋಷನ ತರೋದಿಲ್ಲ. ಅಪಮಾನಗಳಾಗ್ಬೋದು. ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಗೆ ಅನಾರೋಗ್ಯ ಉಂಟಾಗ್ಬೋದು. ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಗೆ ಅನಾರೋಗ್ಯ ಉಂಟಾಗ್ಬೋದು. ಅಥವಾ ನೀಚ ಸ್ತ್ರೀಯಿಂದ ಅಪಮಾನಗಳಾಗ್ಬೋದು. ಆಸ್ತಿ ನಷ್ಟ ಉಂಟಾಗ್ಬೋದು. ಗುಪ್ತ ವ್ಯಾಧಿಗಳಿಗೆ ಸಿಲುಕಿಕೊಳ್ಳಬಹುದು. ನೀತಿ ನಷ್ಟ ಮಾಡ್ಕೋಬಹುದು. ಮಾನಸಿಕ ಕ್ಷೋಭೆ ಉಂಟಾಗ್ಬೋದು. ಕೆಲವರಿಗೆ ಒಳ್ಳೆ ಫಲ ಅಂದ್ರೆ ಏನು, ಶೀಘ್ರ ವಿವಾಹ, ಸಡನ್ ವಿವಾಹನೂ ಆಗ್ಬಿಡ್ಬೋದು. ಯಾಕೆಂದ್ರೆ ರಾಹು ಕೇತುಗಳು ಇಷ್ಟು ದಿವಸ ಏನಪ್ಪ ಮದ್ವೆನೇ ಆಗ್ತಿಲ್ಲ, ಎಷ್ಟೋ ವರ್ಷದಿಂದ ನೋಡ್ತಾ ಇದೀವಿ, ಈ ಹುಡುಗಿಗೆ ವರನೇ ಸಿಕ್ಕಿಲ್ಲ, 30 ವರ್ಷ ಆಯ್ತು, 35 ವರ್ಷ ಆಯ್ತು, ಈ ವರನಿಗೆ ವಧುನೇ ಸಿಕ್ಕಿಲ್ಲ. ಈಗ ಸಡನ್ ಆಗಿ ವಿವಾಹ ಕೂಡ ಆಗ್ಬಿಡ್ಬೋದು. ಆದ್ರೆ ಸಡನ್ ಆಗಿ ವಿವಾಹ ಆಗೋಕ್ಕಿಂತ ಮುಂಚೆ ಇಬ್ಬರ ಜಾತಗಳನ್ನ ತೋರಿಸ್ಬೇಕು. ಅದು ವಿವಾಹ ಜೀವನ ಚೆನ್ನಾಗಿರುತ್ತಾ ಚೆನ್ನಾಗಿರಲ್ವಾ, ನಿಮ್ಗೆ ಸಿಗುವಂತಹ ವಧು ನಿಮ್ ಜೊತೆಗೆ ಹೊಂದ್ಕಂತಾರ ಇಲ್ವಾ, ವರನ ಆಯುಷ್ ಆರೋಗ್ಯ ಮಕ್ಕಳಾಗ್ತಾರ ಇಲ್ವಾ ಎಲ್ಲ ಚೆಕ್ ಮಾಡ್ಬೇಕಾಗತ್ತೆ. ಅದನ್ನ ಯಾರು ಕೂಡ ಮರಿಬೇಡಿ. ಎಲ್ಲೋ ಸಾಲ ಹೊಳಿ ಕೇಳದೆ ವಿವಾಹ ಆಗ್ಬಿಟ್ಟೆ ಗುರುಜಿ, ನೀವ್ ಹೇಳ್ದಂಗೆ ನಂಗೆ ಸಮಸ್ಯೆ ಆಯ್ತು, ಸಮಸ್ಯೆ ಆದವರು ಬನ್ನಿ, ಸಮಸ್ಯೆ ಆಗೋಕ್ಕಿಂತ ಮುಂಚೆ ಬರೋರೆ ಬಹಳ ಬುದ್ಧಿವಂತರು, ಮೊದಲೇ ಬನ್ನಿ ಅಂತ ನಿಮಗೆ ಫಸ್ಟೇ ಅದನ್ನ, ಇದು ಮಂಗಳಕಾರಿ ಆಗಿರೋದ್ರಿಂದ ಫೀಸ್ ಇಲ್ಲದೆ ನೋಡಕ್ಕಾಗಲ್ಲ. ಇಬ್ಬರ ಜಾತಕವನ್ನ ನೀವು ಫೀಸ್ ಕೊಟ್ಟೆ ಕೇಳಬೇಕು. ಲಕ್ಷ ಲಕ್ಷ ಕೋಟಿ ಮಿಲಿಯನ್ಸ್ ಖರ್ಚು ಮಾಡ್ತೀರಾ ವಿವಾಹ ಆಗಕ್ಕೆ. ಆದ್ರೆ ಇಬ್ಬರ ಜಾತಕಗಳನ್ನ ತೋರ್ಸಕ್ಕೆ ದುಡ್ಡು ಖರ್ಚು ಮಾಡಕ್ಕೆ ಹಿಂದೆ ಮುಂದೆ ಮಾಡೋದು ಸರಿಯಲ್ಲ. ಹಾಗಾದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ಕೇತು ಸಂಚಾರ ಆಗ್ತಾ ಇರೋದ್ರಿಂದ ಏನಾಗುತ್ತೆ, ಅರ್ಥವಿಲ್ಲದ ಪ್ರಯಾಣ, ಸುಮ್ನೆ ಸಂಚಾರ ಮಾಡ್ತೀರಿ. ನೋಡಕ್ಕೆ ಸನ್ಯಾಸತ್ವ ಮನೋಭಾವನೆ ಬಂದ್ಬಿಡುತ್ತೆ. ಸನ್ಯಾಸಿತರ ವೇಷಭೂಷಣಗಳನ್ನ ಹಾಕೊಳ್ಳುವಂತಹ ಮನಸ್ಥಿತಿ, ಅಂಧಕಾರ ಹೆಚ್ಚಾಗತ್ತೆ, ಮಾನಸಿಕವಾಗಿ ಗಲಿಬಿಲಿ ಉಂಟಾಗತ್ತೆ, ಬೇಸರಗಳಾಗತ್ತೆ, ಸಹೋದರ ಸಹೋದರಿಯರ ಜೊತೆ ಶತ್ರುತ್ವ ಉಂಟಾಗತ್ತೆ, ತಮ್ಮ ಅಭಿರುಚಿಗೆ ವಿರುದ್ಧವಾದ ಘಟನೆಗಳು ಆಕಸ್ಮಿಕವಾಗಿ ಆಗುತ್ತೆ. ಕೆಲವರಿಗೆ ಚರ್ಮ ವ್ಯಾಧಿಗಳು ಉಂಟಾಗ್ಬೋದು, ಇನ್ನು ಕೆಲವರಿಗೆ ಬೆಂಕಿ ಅಪಘಾತಗಳಿಂದ ತೊಂದರೆ ಆಗ್ಬೋದು, ಅಥವಾ ಬುದ್ಧಿ ಸರಿಯಾಗಿ ಕೆಲಸ ಮಾಡದೇ ಇರ್ಬೋದು. ಈ ತರ ಸಮಸ್ಯೆಗಳನ್ನ ಎದುರಿಸ್ಬೋದು. ನಿಮಗೆ ರಾಹು ದಶೆ, ರಾಹು ಭುಕ್ತಿ, ಅಥವಾ ಕೇತು ದಶೆ, ಕೇತು ಭುಕ್ತಿ. ಹಾಗಾದ್ರೆ ಇಷ್ಟು ದಿವಸ ನಿಮ್ಗೆ ಸಪ್ತಮದಲ್ಲಿ ಶನಿ ಇದ್ದ, ಶನಿವತ್ ರಾಹು, ಹಾಗಾದ್ರೆ ಶನಿ ಅಂತೆ ರಾಹು ಯಾವ ಮನೇಲಿ ಸಂಚಾರ ಆಗ್ತಾನೆ ಅವನದೇ ಸ್ವಂತ ಮನೆ ಇಲ್ಲದೆ ಇರೋದ್ರಿಂದ ಶನಿಯಂತೆ ಸಪ್ತಮದಲ್ಲಿ ರಾಹು ಫಲವನ್ನು ಕೂಡ ನಿಮ್ಗೆ ಕೊಡಬಹುದು. ಆದ್ರಿಂದ ನಿಮ್ಮ ಜನ್ಮ ಜಾತಗಳನ್ನ ತೋರಿಸಿದಾಗ ಸರಿಯಾದ ಪರಿಹಾರಗಳನ್ನ ನಾನು ನಿಮಗೆ ತಿಳಿಸ್ಕೊಡಕ್ಕೆ ಸಾಧ್ಯ ಆಗತ್ತೆ. ಇದು ನಿಮಗೆ ಜನರಲ್ ಪ್ರಿಡಿಕ್ಷನ್ ಆಗಿರುತ್ತೆ. ನಿಮ್ದೆ ಪರ್ಸನಲ್ ಆಗಿ ನಾವು ನೋಡ್ಬೇಕು ಅಂದಾಗ ನೀವು ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸ್ಬೇಕಾಗತ್ತೆ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ತಕ್ಷಕ ಕಾಲ, ಸಿಂಹ ಲಗ್ನ, ಸಿಂಹ ರಾಶಿ, ಕೆಲವ್ರದ್ದು ಲಗ್ನ ರಾಶಿ ಒಂದೇ ಇರುತ್ತೆ. ಈಗ ಡೊನಾಲ್ಡ್ ಟ್ರಂಪ್ ಅಮೆರಿಕ ಪ್ರೆಸಿಡೆಂಟ್, ಅವ್ರದ್ದು ಹೆಂಗಿದೆ, ಸಿಂಹ ಲಗ್ನ ಸಿಂಹ ರಾಶಿ. ಇವಾಗ ಏನಾಯ್ತು, ಈಗ ಟ್ಯಾರಿಫ್ ಏನಾಗುತ್ತೆ ಗುರುಜಿ, ಎಲ್ಲ ಶೇರ್ ಮಾರ್ಕೆಟ್ ಬಿದ್ದೋಗ್ಬಿಟ್ಟಿದೆ, ಯಾವಾಗ ಸರಿ ಹೋಗುತ್ತೆ, ಇವೆಲ್ಲ ನಿಮ್ ಪ್ರಶ್ನೆ ಇರುತ್ತೆ. ಯಾಕೆಂದ್ರೆ ನ್ಯೂಟನ್ಸ್ ಥರ್ಡ್ ಲಾ, ಎವರಿ ಆಕ್ಷನ್ ದೇರ್ ಇಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಅಮೆರಿಕ ಗ್ರೇಟ್ ಅಂತ ಮಾಡ್ಬೇಕು ಅಂತ ಹೋಗಿ ಅಮೆರಿಕ ಜನಗಳೇ ವಿರುದ್ಧ ಮಾಡ್ಕೊಳ್ಳುವಂತಹ ಟ್ರಂಪ್ ನೀತಿ, ಟ್ಯಾರಿಫ್ ಪ್ರಾಬ್ಲಮ್ ಯಾವಾಗ ಸಾಲ್ವ್ ಆಗುತ್ತೆ ಅಂದ್ರೆ 23 ಮೇ 2025 ನಂತರ. ಯಾವಾಗ ಈಗ ಕರಡಿ ಆಟ ಇದೆ, ಕೆಂಪು ರಕ್ತ ಕಾಣಿಸ್ತಾ ಇದೆ, ಶೇರ್ ಮಾರ್ಕೆಟ್ ಆಗೋದು ಕಮ್ಮಿಯಾಗಿ
ಮತ್ತೆ ಶೇರ್ ಮಾರ್ಕೆಟ್ ಸರಿ ಹೋಗುವ ಸಾಧ್ಯತೆಗಳು 23 ಮೇ 2025 ನಂತರ ಕೂಡ ಇರುತ್ತೆ. ಆದ್ರೆ ಇದರ ಪ್ರಭಾವ ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ ಅನ್ನುವಂತಹ ವಿಷಯಗಳನ್ನ ತಿಳಿಸ್ತಾ, ಹಾಗಾದ್ರೆ ನಿಮಗೆ ತಕ್ಷಕ ಕಾಲ ಸರ್ಪದೋಷ ಸಿಂಹ ಲಗ್ನದವರಿಗೆ ಉಂಟಾಗುತ್ತೆ. ಏನಾಗುತ್ತೆ ಅದು? ಸಿಂಹ ಲಗ್ನ, ಸಿಂಹ ರಾಶಿಯವರಿಗೆ ಸ್ವಲ್ಪ ಕಡಿಮೆ. ತಕ್ಷಕ ಕಾಲ ಸರ್ಪದೋಷ ಅಂದ್ರೆ ಲಗ್ನದಲ್ಲಿ ಕೇತು, ಯಾರ್ಯಾರು ಸಿಂಹ ಲಗ್ನದಲ್ಲಿ ಜನಿಸ್ತಾರೆ ಈ ಟೈಮಲ್ಲಿ ಅವ್ರಿಗೆಲ್ಲ ತಕ್ಷಕ ಕಾಲ ಸರ್ಪದೋಷ ಉಂಟಾಗಿ ಸಪ್ತಮದಲ್ಲಿ ರಾಹು ಇರೋದ್ರಿಂದ ಉಳಿದ ಗ್ರಹಗಳು ರಾಹು ಕೇತುಗಳ ನಡುವೆ ಸಂಚರಿಸುವುದರಿಂದ ಬಹಳ ಸಂಕೋಚ ಪ್ರವೃತ್ತಿ ಉಂಟಾಗುತ್ತೆ. ಸದಾ ಕಾಲ ಯಾರಾದರೂ ಒಬ್ಬರ ಜೊತೆಯಲ್ಲಿ ನೀವೇನಾಗುತ್ತೆ ಮುಂದೆ ತಳ್ಳಬೇಕಾಗತ್ತೆ. ತಾವಾಗಿಯೇ ಮುನ್ನುಗ್ಗಕ್ಕೆ ತೊಂದರೆಗಳಾಗುತ್ತೆ. ಮನಸ್ಸಿಗೆ ಹಿಡಿಸುವ ಜೊತೆಗಾರರು ಸಿಗುವುದು ನಿಮಗೆ ಕಷ್ಟ ಆಗ್ಬೋದು. ಅತಿಯಾದ ಒತ್ತಡಗಳಿಗೆ ನೀವು ತೊಂದರೆ ಅನುಭವಿಸ್ಬೋದು. ಟೀಕಿಸುವ ಬುದ್ಧಿ ನಿಮ್ದು ಹೆಚ್ಚಾಗ್ಬೋದು. ಅದಕ್ಕೆ ಯಾರ್ಯಾರಿಗೆ ಈಗ ತಕ್ಷಕ ಕಾಲ ಸರ್ಪದೋಷ ಉಂಟಾಗ್ತಾ ಇರೋದ್ರಿಂದ ಯಾರ್ಯಾರು ಸಿಂಹ ರಾಶಿ ಮತ್ತು ಸಿಂಹ ಲಗ್ನದವರಿದ್ದೀರಿ, ಮಂಗಳವಾರ ಶ್ರೀ ಸುಬ್ರಹ್ಮಣ್ಯ ದೇವರನ್ನ ಆರಾಧಿಸಿ ಕೆಂಪು, ಕಣಗರೆ, ದಾಸವಾಳದ ಹೂಗಳಿಂದ ದೇವ್ರನ್ನ ಪೂಜಿಸ್ಬೇಕು. ಶ್ರೀ ಸುಬ್ರಹ್ಮಣ್ಯ ದೇವರನ್ನ ಬೇಳೆ ಒಬ್ಬಟ್ಟಿನ ನೈವೇದ್ಯ ಅಗತ್ಯವಾಗಿ ಬೇಕಾಗತ್ತೆ. ತಾಮ್ರದ ಬಳೆ ಅಥವಾ ಉಂಗುರವನ್ನ ನೀವು ಧರಿಸ್ಬೇಕಾಗತ್ತೆ. ವರ್ಷಕ್ಕೊಮ್ಮೆ ಆದ್ರೂ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದ ಸೇವೆಯನ್ನ ನೀವು ಸಲ್ಲಿಸಬೇಕಾಗತ್ತೆ. ಈಗ ತಕ್ಷಕ ಕಾಲ ಸರ್ಪದೋಷ ಉಂಟಾಗ್ತಾ ಇರೋದ್ರಿಂದ ಸಿಂಹ ಲಗ್ನ, ಸಿಂಹ ರಾಶಿ ಜಾತಕರಿಗೆ ಲಗ್ನದವರಿಗೆ ಹೆಚ್ಚು ಎಫೆಕ್ಟ್, ಸಿಂಹ ರಾಶಿಯವರಿಗೆ ಸ್ವಲ್ಪ ಎಫೆಕ್ಟ್ ಇರುತ್ತೆ. ಇದೆಲ್ಲ ಪರಿಹಾರಗಳನ್ನ ನೀವು ಮಾಡ್ಕೋಬೇಕು. ಅದು ನೀವು ಏನ್ ಪರಿಹಾರ ಮಾಡ್ಕೋಬೇಕು, ರಾಹು ಕೇತುಗಳಿಂದ ಏನ್ ತೊಂದರೆ ಆಗ್ಬಾರ್ದು ಅನ್ನುವಂತಹ ವಿಷಯವನ್ನು ಕೂಡ ತಿಳಿಸ್ತಾ, ಓಂ ಮೃತ್ಯುಂಜಯಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ ಸಿಂಹ ರಾಶಿ ಜಾತಕರು ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ರಾಹು ಕೇತುಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಕಡಿಮೆ ಆಗುತ್ತೆ. ನೀವೆಲ್ಲ ನನ್ನ ಚಾನಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ. ಶೇರ್ ಮಾಡಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ. ನೀವೆಲ್ಲ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಕತ್ತಲಿರೋರಿಗೆ ಬೆಳಕನ್ನ ತೋರಿಸುವಂತದ್ದೇ ಜ್ಯೋತಿಷ ಶಾಸ್ತ್ರ. ಈಗ ರಾಹು ಕೇತುಗಳು ಚೇಂಜ್ ಆಗ್ತಾ ಇರೋದ್ರಿಂದ ಇದು ದೀರ್ಘಾವಧಿಯವರೆಗೂ ಫಲ ನಿಮ್ಗೆ ಪ್ರಾಪ್ತಿಯಾಗುತ್ತೆ. ಅದರಿಂದ ಬಹಳ ಎಚ್ಚರಿಕೆಯನ್ನ ವಹಿಸಿ. ಒಂದು ನಿಮಿಷ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅನ್ನೋದೇ ನನ್ನ ಉದ್ದೇಶ. ಏನಪ್ಪ ಸಿಂಹ ರಾಶಿಯವರಿಗೆ ಗುರುಜಿ ಈ ತರ ಎಲ್ಲ ಹೇಳಿದ್ರಲ್ಲ, ನೆಗೆಟಿವ್ ಹೇಳಿದ್ರಲ್ಲ, ನಾನು ನೆಗೆಟಿವ್ ಹೇಳ್ಬೇಕು ಅನ್ನೋ ಉದ್ದೇಶ ಅಲ್ಲ. ಈ ತರ ಎಲ್ಲ ಆಗೋ ಸಾಧ್ಯತೆಗಳಿರುತ್ತೆ. ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸಿದಾಗ ಇನ್ನು ನಿಖರವಾದಂತ ಭವಿಷ್ಯವನ್ನ ತಿಳಿಸ್ಬೋದು. ಅದಕ್ಕೆ ಏನ್ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನನ್ನ ಕರ್ತವ್ಯ ಆಗಿರುತ್ತೆ. ಹೇಳೋದು ನನ್ನ ಕರ್ತವ್ಯ ಆಗಿತ್ತು. ಅದಕ್ಕೆ ಹೇಳಿದೀನಿ. ಒಬ್ಬ ಜ್ಯೋತಿಷಿಯಾಗಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನೀವೆಲ್ಲ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಒಳ್ಳೇದಾಗ್ಲಿ, ಉತ್ತಮ ಆರೋಗ್ಯ ಸಿಗ್ಲಿ, ನಿಮಗೆ ಸುಖ ಶಾಂತಿ, ನಿಮ್ಮ ಜೀವನದಲ್ಲಿ ಮಂಗಳ ಸಿಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.